ಎಷ್ಟೋ ಜನಕ್ಕೆ ಸ್ವಂತ ಆಟೋ ತಗೊಂಡು ದುಡಿಮೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನಿಮ್ಮಲ್ಲಿ ಸಿವಿಲ್ ತೊಂದರೆ ಇರೋದ್ರಿಂದ ನಮ್ಗೆ ಯಾರಪ್ಪ ಲೋನ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ದಿನ ಅಂತ 200 ರೂಪಾಯಿ 300 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಬೇರೆಯವ್ರ ಆಟೋ ಓಡಿಸ್ಕೊಂಡು ಚಾಲಕರಾಗಿರ್ತೀರಾ? ಕೇವಲ 20 ರಿಂದ 30 ಸಾವಿರ ಇದೆಯಾ? ನಮ್ಮ MUG ಮೋಟರ್ಸ್ಗೆ ಬನ್ನಿ, ಚಾಲಕರಿಂದ ಮಾಲೀಕರಾಗಿ. ಸಿವಿಲ್ ಕಡಿಮೆ ಇದ್ರೂ ಪರವಾಗಿಲ್ಲ, ನಾವು ನಿಮಗೆ ಆಟೋ ಕೊಡ್ತೀವಿ. ರೆಡಿ 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 ಎಲ್ಗೂ ರೆಡಿ, ಜನಗಳ ಸೇವೆಗೆ ನನ್ನ ಗಾಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಆಕ್ಚುಲಿ ನಮ್ಮ ವಿಡಿಯೋಗಳಲ್ಲಿ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ಬೋದು, CNG ವೆಹಿಕಲ್ಸ್ ಆಗ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ಬಟ್ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತಂದ್ರೆ MUG ಮೋಟರ್ಸ್ ಅಂತ. ಎಸ್ಪೆಷಲಿ ಆಟೋ ಡ್ರೈವರ್ಗಳಿಗಂತೂ ತುಂಬಾ ಗೊತ್ತಿರ್ತಕ್ಕಂಥ ಹೆಸರು. ಇದರಲ್ಲಿ ತುಂಬಾ ವರ್ಷಗಳಿಂದ ಸರ್ವಿಸ್ನ ಕೊಡ್ತಾ ಬಂದಿದೆ. ಸದ್ಯದಲ್ಲಿ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಬಿಸ್ನೆಸ್ ನ ಸ್ಟಾಪ್ ಮಾಡಿತ್ತಂತೆ, ಅಂದ್ರೆ ಸೇಲ್ಸ್ ನ ಸ್ಟಾಪ್ ಮಾಡಿತ್ತಂತೆ. ಆದ್ರೆ ಸರ್ವಿಸ್ ನ ಯಾವುದೇ ಕಾರಣಕ್ಕೂ ನಿಲ್ಸಿಲ್ಲ. ಬಟ್ ಇವಾಗ ನಮ್ಮ ಜೊತೆ ಇದ್ದಾರೆ ಮಹೇಶ್ ಸರ್. ಈ ಆಕ್ಚುಲಿ ಈಗ ರೀಸ್ಟಾರ್ಟ್ ಮಾಡಿದಾರಂತೆ ಸೇಲ್ಸ್. ಎಸ್ಪೆಷಲಿ ಎಷ್ಟೋ ಜನ ವೆಹಿಕಲ್ಸ್ ತಗೊಂಡಾದ್ಮೇಲೆ ಸರ್ವಿಸ್ ಎಲ್ಲಿ ಮಾಡಿಸೋದು ಅನ್ನೋದೇ ಡೌಟು. ಬಟ್ ಆದ್ರೆ ಇಲ್ಲಿ ನೀವು ತಗೊಳ್ಳೋದ್ರಿಂದ, ಎಸ್ಪೆಷಲಿ ಸೇಲ್ಸ್ ಜೊತೆಗೆ ಸರ್ವಿಸ್ ಇರೋದ್ರಿಂದ, ಸರ್ವಿಸ್ ಅಲ್ಲಿ ತುಂಬಾ ಹೆಸರು ಮಾಡಿರೋದ್ರಿಂದ ನಿಮಗೆ ಸರ್ವಿಸ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬನ್ನಿ, ಇದರಲ್ಲಿ ಏನೆಲ್ಲ ಆಫರ್ಸ್ ಇದೆ, ಅಂದ್ರೆ ಇಲ್ಲಿ ತಗೊಳ್ಳೋದ್ರಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಎಷ್ಟು ಡೌನ್ ಪೇಮೆಂಟ್ ಕೊಟ್ಟರೆ ನಮಗೆ ವೆಹಿಕಲ್ಸ್ ನ ಕೊಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ಆಕ್ಚುಲಿ ನಿಮ್ಮ MUG ಮೋಟರ್ಸ್ ಬಗ್ಗೆ ನಾನು ಕೇಳಿದೀನಿ. ಆಕ್ಚುಲಿ ಮುಂಚೆ ಎಲ್ಲ ಸರ್ವಿಸ್ ಬಗ್ಗೆ ತುಂಬಾ ಹೆಸರು ಮಾಡಿತ್ತು. ಏನೇನು ಆಫರ್ ಇದೆ ಸರ್? ಯಾವ ತರ ಗಾಡಿನ ನೀವು ಸೇಲ್ಸ್ ಮಾಡ್ತೀರಾ? ಸರ್, ನಮ್ಮ MUG ಮೋಟರ್ಸ್ 1998 ನಿರಂತರವಾಗಿ 3 ವೀಲರ್ ಸರ್ವಿಸ್ ಅಲ್ಲಿ ಇದ್ದೇವೆ. ಎಕ್ಸ್ಪೆಷಲಿ ಪೇಜೋ ಅಪೆಯನ್ನ ನಾವು ತುಂಬಾ ಅದು ಒಂದೇನೇ ಬ್ರಾಂಡ್ ಅಲ್ಲಿ ನಾವು ನೇಮ್ ಮಾಡಿದ್ದೇವೆ. ಹಾಗೂ ನಮ್ಮಲ್ಲಿ ಈಗ 1998 ನಿರಂತರವಾಗಿ 2000 ಇಸ್ವಿ ಕರೋನಾ ಬರೋವರೆಗೂ ನಾವು ಸೇಲ್ಸ್ ಸರ್ವಿಸ್ ಮಾಡ್ತಾ ಇದ್ವಿ. ಮತ್ತು 2000ನೇ ಇಸ್ವಿ ಇದ್ದ ಕರೋನಾ ಟೈಮಲ್ಲಿ ನಾವು ಕೆಲವೊಂದು ಸೇಲ್ಸ್ ನ ಸ್ಟಾಪ್ ಮಾಡಿ ಈಗ ಸರ್ವಿಸ್ ನಿರಂತರವಾಗಿ ಮಾಡ್ತಾ ಇದ್ವಿ. ನಿರಂತರವಾಗಿ ಸರ್ವಿಸ್ ಮಾಡ್ತಾ ಇದ್ವಿ. ಸೇಲ್ಸ್ ಮಾತ್ರ ಸ್ಟಾಪ್ ಮಾಡಿದ್ವಿ. ಮತ್ತೆ 25 ಇದ್ದ ನಾವು ಮತ್ತೆ ರೀಸೇಲ್ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮಲ್ಲಿ ಪೇಜಿಯೋ ಮತ್ತೆ ಪೇಜಿಯೋಲ್ಲಿ ಪ್ಯಾಸೆಂಜರು, ಕಾರ್ಗೋ ವೆಹಿಕಲ್ಗಳು ಸೇಲ್ ಅಲ್ಲಿ ಸಿಗುತ್ತವೆ. ಸರ್, ನಮ್ಮಲ್ಲಿ ಕಾರ್ಗೋ ವೆಹಿಕಲ್ ಅಲ್ಲಿ 2 ಡಿಫ್ರೆಂಟ್ ವೆಹಿಕಲ್ ಇದೆ ಸರ್. ಮತ್ತೆ ಪೆಟ್ರೋಲ್ CNG ಇದೆ, ಡೀಸೆಲ್ ವೆಹಿಕಲ್ ಇದೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು HT ವೆಹಿಕಲ್ ಅಂತ. HT ವೆಹಿಕಲ್ ಅಂದ್ರೆ ಒಂದು 6.5 kg ಗ್ಯಾಸ್ ಇರುತ್ತೆ. ಮತ್ತೆ 6 ಫೀಟ್ ಡಕ್ ಲೆಂತ್ 6 ಫೀಟ್ ಇರುತ್ತೆ. ಹಾಗೂ ಇದ್ರ ಮೈಲೇಜ್ 45+ ಬರುತ್ತೆ. ಮತ್ತೆ ಇದು ಬಂದು ನಮ್ಮ ಡೀಸೆಲ್ ವೆಹಿಕಲ್ ಸರ್. ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಕ್ಲಾಸಿಕ್ ಅಲ್ಲಿ 2 ಬರುತ್ತೆ, 5.5 ಫೀಟ್ ಮತ್ತೆ 6 ಫೀಟ್. ಇದ್ರ ಮೈಲೇಜ್ 25-30 ಕಿಲೋಮೀಟರ್ ಬರುತ್ತೆ ಪರ್ ಲೀಟರ್ ಡೀಸೆಲ್. ಮತ್ತೆ ಇದರಲ್ಲಿ ನಮ್ಮ HT ಹೇಳಿದಿನಲ್ಲ, ಅದರಲ್ಲಿ ಚಿಕ್ಕ ಗಾಡಿ ಇದು 5.5 ಫೀಟ್ 230cc ವೆಹಿಕಲ್ ಅಂತ ಹೇಳ್ತೀವಿ. ಇದು ಬಂದು ನಿಮಗೆ 5.5 ಫೀಟ್ ಬರುತ್ತೆ. ಇದನ್ನು 45+ ಮೈಲೇಜ್ ಬರ್ತದೆ ಸರ್. ಇವಾಗ ಏನು HD ಇದೆಯಲ್ಲ ಅದೇ ತರ ಚಿಕ್ಕ ಗಾಡಿ ಸರ್. 5.5 ಫೀಟ್ ಬರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು 45+ ಬರುತ್ತೆ ಸರ್. 45+ ಬರುತ್ತೆ. ಇದು ಸ್ಮಾಲರ್ ಸೆಗ್ಮೆಂಟ್ ಗೆ ಯೂಸ್ ಮಾಡ್ತಾರೆ ಸರ್. 500 kg ಒಳಗಡೆ ಲೋಡ್ ಇರೋಂಥವ್ರು ಈ ಚಿಕ್ಕ ಗಾಡಿ ಯೂಸ್ ಮಾಡಿ, ಎಸ್ಪೆಷಲಿ ಪೋರ್ಟರ್ಗೆ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಸರ್. ಇದು ಲೋಡಿಂಗ್ ಕೆಪಾಸಿಟಿ 500 kg ಪಾಸಿಂಗ್ ಸರ್. ಇದು 500 kg ಪಾಸಿಂಗ್. ಅದು ಸರ್ ನಿಮ್ಗೆ 700 kg ವರೆಗೂ HT ವೆಹಿಕಲ್ ಗೆ 700 kg ವರೆಗೂ ಹಾಕ್ಬೋದು. ನಮ್ಮ ಡೀಸೆಲ್ ವೆಹಿಕಲ್ ಗೆ ನೀವು 1 ಟನ್ ವರೆಗೂ ಯೂಸ್ ಮಾಡಬಹುದು. ಡೀಸೆಲ್ 1 ಟನ್ ವರೆಗೂ ಮೈಲೇಜ್ ಸರ್ 25+ ಬರುತ್ತೆ ಸರ್. ಡೀಸೆಲ್ ವೆಹಿಕಲ್ 25+ ಬರುತ್ತೆ. CNG ವೆಹಿಕಲ್ 45+ ಬರುತ್ತೆ. ಮತ್ತು ನಮ್ಮ ಅದರಲ್ಲಿ ನಮ್ಮ ಅಪೆಯಲ್ಲಿ ಅಪೆ NXT ಅಂತ ಬರುತ್ತೆ ಸರ್. ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ NXT ಅಂತ ಬರುತ್ತೆ. ಇದು 45+ ಮೈಲೇಜ್ ಬರುತ್ತೆ ಸರ್. ಅದರಲ್ಲಿ ನಮ್ಮ ಮಿಡ್ಲ್ ವರ್ಷನ್ ಸರ್. ಇದು ಮೆಟ್ರೋ ಅಂತ ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ 3 ವೀಲರ್ ಸ್ಮಾಲ್ ಸೆಗ್ಮೆಂಟ್ ಇತ್ತು, ಅದರಲ್ಲಿ ನಿರಂತರವಾಗಿ 2 ವೆಹಿಕಲ್ ಬಿಟ್ಟಿದ್ದಾರೆ. ಅಪೆ ಮೆಟ್ರೋ ಅಂತ, ಇದನ್ನು 45+ ಮೈಲೇಜ್ ಬರುತ್ತೆ. ಮತ್ತೆ ಇದು ಬಡ ಅಂತ ಸರ್, ಟ್ವಿನ್ ಸಿಲಿಂಡರ್. ಇದರಲ್ಲಿ 2 ಗ್ಯಾಸ್ ಸಿಲಿಂಡರ್ ಇರುತ್ತೆ. ಎಸ್ಪೆಷಲಿ 2 ಗ್ಯಾಸ್ ಸಿಲಿಂಡರ್ ಫಿಲ್ ಮಾಡಿದ್ರೆ 300 ಕಿಲೋಮೀಟರ್ ಫರ್ ವೆಹಿಕಲ್ ಓಡಿಸಬಹುದು ನೀವು. ಇದರಲ್ಲಿ 1 ಟನ್ ವರೆಗೂ ನೀವು ಕ್ಯಾರಿ ಮಾಡಬಹುದು ಲೋಡು. ಪ್ಯಾಸೆಂಜರ್ 3+1 ಇರುತ್ತೆ ಸರ್. ಹಾಗೆ ಮತ್ತೆ ಇದರಲ್ಲಿ ಡೀಸೆಲ್ ವೆಹಿಕಲ್ ಬರ್ತಾ ಇತ್ತು. ಅದೇ ವೆಹಿಕಲ್ ನ ಇವಾಗ ನಾವು CNG ಆಗಿ ಕನ್ವರ್ಟ್ ಮಾಡಿ ಬೆಂಗಳೂರು ಸಿಟಿಗೆ ಪರ್ಮಿಟ್ ಸಹ ಕೊಡುತ್ತೇವೆ. ಇದಕ್ಕೆ ಸರ್ ಈಗ ಸರ್ ನಮ್ಮ ಪ್ಯಾಸೆಂಜರ್ ನೋಡೋದಾದ್ರೆ ಬಡ ಆಟೋದಲ್ಲಿ ನೀವು ನೋಡಿ, ನಮ್ಮ ಬಡ ಆಟೋದನ್ನ ಡೋರ್ ತೆಗೆದು ನೋಡಿ, 3 ಜನ. ಇದು 3+1 ಪಾಸಿಂಗು. ಆದರೆ ಇದರ ತುಂಬಾ ದೊಡ್ಡ, ನಮ್ಮ ಅಪೆಸಿಟಿಗಿಂತ ಇದು ತುಂಬಾ ದೊಡ್ಡದಾಗಿದೆ. 4 ಜನ ಸಹ ಕೂತ್ಕೊಳ್ಬಹುದು. ಬಟ್ ಪಾಸಿಂಗ್ ಇರೋದು 3+1. ಹಾಗೂ ನಮ್ಮ ಹಿಂದೆ ಬ್ಯಾಕ್ ಸೈಡ್ ನಿಮಗೆ ಲಗೇಜ್ಗೆ ತುಂಬಾ ಸ್ಪೇಸಿಯಸ್ ಆಗಿದೆ. ತುಂಬಾ ಲಗೇಜ್ಗಳನ್ನ ಹಾಕೊಂಡು ನೀವು ಹೊರಗಡೆ ಹೋದಾಗ ಕ್ಯಾರಿ ಮಾಡೋಕೆ ಈಸಿ ಇರುತ್ತೆ. ಜಸ್ಟ್ ಲೈಕ್ ಒಂದು ಫ್ಯಾಮಿಲಿ ಕಾರ್ ಇದ್ದಂಗಿದೆ. ಕಾರ್ ಟೈಪ್ ನೀವು ಯೂಸ್ ಮಾಡಬಹುದು. ಮತ್ತು ಇದರ ಡ್ರೈವರ್ಗೂ ಅಷ್ಟೇ ಕಂಫರ್ಟಬಲ್ ಆಗಿದೆ. ಇದರಲ್ಲಿ 2 ಸಿಲಿಂಡರ್ ನಾವು ಕೊಟ್ಟಿದ್ದೇವೆ.
ಯಾಕೆಂದ್ರೆ ಲಾಂಗ್ ಹೋದ 300 ಕಿಲೋಮೀಟರ್ 2 ಸಿಲಿಂಡರ್ ಗ್ಯಾಸ್ ನಿಮಗೆ ಕವರ್ ಆಗುತ್ತೆ. ಟೋಟಲ್ ಎಷ್ಟು ಕೆಜಿ ಇಡ್ಸುತ್ತೆ ಸರ್ 2 ಸಿಲಿಂಡರ್? 2 ಸಿಲಿಂಡರ್ ನಿಮಗೆ 9 kg ಇಡಿಸುತ್ತೆ ಸರ್. 9 ಕೆಜಿ ಪ್ಲಸ್ 4. ಓಕೆ, ಒಂದು ಎಷ್ಟು ಮೈಲೇಜ್ ಬರುತ್ತೆ 9 ಕೆಜಿ ಫಿಲ್ ಆದ್ರೆ? 9 kg ಫಿಲ್ ಆದ್ರೆ 300 ಪ್ಲಸ್ ಬರುತ್ತೆ ಸರ್. 300 ಪ್ಲಸ್. ಸೊ ಲಾಂಗ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಓಕೆ, 300 ಪ್ಲಸ್ ಬರುತ್ತೆ ಕಿಲೋಮೀಟರ್. ವಾರಂಟಿ ಎಲ್ಲ ಹೆಂಗೆ ಸರ್ ಇದು? ಇದು ಎಲ್ಲ ವಾರಂಟಿನ 3 years ವಾರಂಟಿ ಇದೆ ಸರ್ ನಮ್ಮ ಪೇಜ ವೆಹಿಕಲ್. ಯಾವುದೇ ಕಾರ್ಗೋ ಆಗ್ಬೋದು, ಕಾರ್ಗೋ ಆಗ್ಲಿ ಪ್ಯಾಸೆಂಜರ್ ಆಗ್ಲಿ ಎಲ್ಲ 3 years ವಾರಂಟಿ ಇದೆ. ಇದರಲ್ಲಿ ನಿಮಗೆ ಎಮರ್ಜೆನ್ಸಿಗೆ ಪೆಟ್ರೋಲ್ ಸಹ ಯೂಸ್ ಮಾಡಬಹುದು. ಪೆಟ್ರೋಲ್ ಕೆಪಾಸಿಟಿ 2 ಲೀಟರ್ ಇರುತ್ತೆ ಸರ್ ಟ್ಯಾಂಕ್. ಈಗ ಸ್ಟಾರ್ಟ್ ಆಗ್ಲಿಕ್ಕೆ ಪೆಟ್ರೋಲ್ ಇರಲೇಬೇಕಾದ್ರು? ಇಲ್ಲ ಸರ್, ಆತರ ಏನಿಲ್ಲ. ನಮ್ಮಲ್ಲಿ ಡೈರೆಕ್ಟ್ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಅಲ್ಲಿ ಬೇಕಾದ್ರೆ ಎಮರ್ಜೆನ್ಸಿ ಪೆಟ್ರೋಲ್ ಅಷ್ಟೇ. ಈ ಒಂದು ಪೆಟ್ರೋಲ್ ಬಂಕ್ ಸಿಗ್ಲಿಲ್ಲ, ಗ್ಯಾಸ್ ಸಿಗ್ಲಿಲ್ಲ ಅಂದಾಗ ಪೆಟ್ರೋಲ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಂಕ್ವರೆಗೆ ಹೋಗಿ ನೀವು ಗ್ಯಾಸ್ ಹಾಕೊಂಡು ಹೋಗ್ತಾ ಇರ್ಬೋದು. ಎನಿ ಟೈಮ್ ನಮಗೆ ಪೆಟ್ರೋಲ್ ಎಲ್ಲ ಸ್ಟಾರ್ಟ್ ಅನ್ನೋದು 98 ನಾವು ಸರ್ವಿಸ್ ಕೊಡ್ತಾ ಇದೀವಿ. ನೋಡಿ, ನಮ್ಮಲ್ಲಿ ಅಪ್ಪೆ ಗಾಡಿ ಯಾವುದೇ ಕಂಪ್ನಿಯಲ್ಲಿ ತಗೊಂಡಿದ್ರು, ಡೀಲರ್ಶಿಪ್ ಅಲ್ಲಿ ತಗೊಂಡಿದ್ರು, ನಮ್ಮಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದೀವಿ ಸರ್. ನೋಡಿ, ಇದು ನಮ್ಮ ಟೆಕ್ನಿಷಿಯನ್ಗಳಿದ್ದಾರೆ. ನಿರಂತರವಾಗಿ ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆದ್ರೆ ನಮ್ಮ ಸರ್ವಿಸ್ ರಾತ್ರಿ 7 ಗಂಟೆವರೆಗೂ ಮಾಡ್ತೀವಿ. 365 ದಿನನೂ ಸರ್ವಿಸ್ ಇರುತ್ತದೆ. ಸೊ ಭಾನುವಾರ ರಜಾ ಆತರ ಇಲ್ವಾ? ಇಲ್ಲ ಸರ್, ಹಾಫ್ ಡೇ ಇರುತ್ತೆ. ಭಾನುವಾರ 2:30 ವರೆಗೂ ನಾವು ಸರ್ವಿಸ್ ಕೊಡ್ತೀವಿ. ಸೊ ಭಾನುವಾರ ಹಾಫ್ ಡೇ ಕೆಲಸ ಮಾಡ್ತೀವಿ. ಹಾಗೂ ನಮ್ಮ ಟೆಕ್ನಿಷಿಯನ್ಗಳು ಯಾವುದೇ ಕ್ಲಚ್ ವರ್ಕ್ ಆಗಲಿ, ಇಂಜಿನ್ ವರ್ಕ್ ಆಗಲಿ, ಪ್ಯಾಜಿಯೋದು ಪ್ರಿನ್ಸಿಪಲ್ ಏನೇ ವರ್ಕ್ ಇದ್ರು ನಮ್ಮಲ್ಲೇ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಮೋಸ್ಟ್ಲಿ ಇಂಜಿನ್ ಬಿಚ್ಚಿದ್ದಾರೆ ಅನ್ಸುತ್ತೆ. ಇದು ಕ್ಲಚ್ ಬಿಚ್ಚಿದ್ದಾರೆ, ಇಂಜಿನ್ ಬಿಚ್ಚಿದ್ದಾರೆ. ನೋಡಿ, ಅದು ಒಂದು ಇಂಜಿನ್ ಪೂರ್ತಿ ಓವರ್ ಆಲ್ ಮಾಡ್ತಾ ಇದ್ದಾರೆ. ಹಾಗೂ ಇಂಜಿನ್ ಸರ್ವಿಸ್, ಅದು ಇಂಜಿನ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಮತ್ತೆ ಇದು ಪ್ಯಾಸೆಂಜರ್ ವೆಹಿಕಲ್ ಈಗ ಬಂದಿದೆ. ಅವರು ನಮ್ಮಲ್ಲೇ ವೆಹಿಕಲ್ ತಗೊಂಡಿದ್ರು, ಅವರು ನಮ್ಮಲ್ಲೇ ಸರ್ವಿಸ್ ಬರ್ತಾ ಇದಾರೆ. ನಮ್ಮಲ್ಲೇ ತಗೋಬೇಕಂತ ಏನಿಲ್ಲ, ಯಾವ್ದೇ ತಗೊಂಡಿದ್ರು ನಮ್ಮ ಕಂಪ್ನಿ ಅಪೆ ಕಂಪ್ನಿ ವೆಹಿಕಲ್ ಬಂದ್ರೆ ನಾವು ಸರ್ವಿಸ್ ಕೊಡ್ತೀವಿ. ಸೊ ಇಲ್ಲಿ ಇಂಜಿನ್ ನೋಡಿ, ಇದರಲ್ಲಿ ಒಂದು ಗೇರ್ ಬಾಕ್ಸ್ ಸರ್ವಿಸ್ ಮಾಡ್ತಾ ಇದಾರೆ ಇವರು. ನಮ್ಮ ಕಸ್ಟಮರು ನಮ್ಮ ತುಂಬಾ ಹಳೆ 98 ನಮ್ಗೆ ರೆಗ್ಯುಲರ್ ಕಸ್ಟಮರ್ ಆಗಿ ಬರ್ತಾ ಇದಾರೆ. ಸರ್ವಿಸ್ ಎಲ್ಲ ಹೇಗಿದೆ ಸರ್? ಸರ್ ಸೂಪರ್ ಸರ್. ಓಕೆ, ಪಳನಿ ಅಂತ ಇವರು ತುಂಬಾ ಹಳೆಯ ಕಸ್ಟಮರ್ ನಮಗೆ. ನಮ್ಗೆ 21 ವರ್ಷದಿಂದ ಇರ್ಬೋದು. 21 ವರ್ಷದಿಂದ ಗೊತ್ತು. 21 ವರ್ಷದಿಂದ. ಸೊ ಅವಾಗಲಿಂದ ಸರ್ವಿಸ್ ಇಲ್ಲೇ ಮಾಡಿಸ್ತಾ ಇದ್ದೀರಾ? ಅವಾಗಿಂದ ಇವತ್ತರೆಗೂ ಇಲ್ಲೇ ಇಸ್ಕೊಳ್ಳೋದು. ಸೊ ಸರ್ವಿಸ್ ಮಾಡಿದಾಗ ಏನು ಸಮಸ್ಯೆ ಆಗಿಲ್ಲ? ಏನಿಲ್ಲ. ಈಗೇನ್ ಮೇನ್ ಗೇರ್ ಬಾಕ್ಸ್. ಸೊ ಎಷ್ಟು ವರ್ಷ ಹಳೆ ಗಾಡಿ ಇದು? ಇದು ಬಂದು 2015. 2015 ಮಾಡಲು. ಸೊ ತುಂಬಾ ವರ್ಷಗಳ ಹಳೆಯ ಗಾಡಿ. ನಾವು ಇವ್ರ ಹತ್ರ ಹೊಸ ಗಾಡಿ ಇಸ್ಕೊಳ್ತೀವಿ, ಮತ್ತೆ ಇದು ಮಾಡ್ತೀವಿ ಎಲ್ಲ. ಇವ್ರ ಹತ್ರ ತುಂಬಾ ವ್ಯವಹಾರ ಮಾಡ್ತೀವಿ. ಒಂದು ದಿನಕ್ಕೆ 10-15 ವೆಹಿಕಲ್ ಸರ್ವಿಸ್ ಮಾಡ್ಕೊಡ್ತೀವಿ ನಾವು. ನಮ್ದು 30 to 40 ವೆಹಿಕಲ್ ವರೆಗೂ ಸರ್ವಿಸ್ ಮಾಡೋ ಕೆಪಾಸಿಟಿ ಇದೆ ನಮ್ಮಲ್ಲಿ. ಮಿನಿಮಮ್ ನಮ್ದು 10-15 ವೆಹಿಕಲ್ ಸರ್ವಿಸಿಗೆ ಬರುತ್ತೆ. ಮೇಜರ್ ವರ್ಕ್ ಬಿಟ್ಟು ಗೇರ್ ಬಾಕ್ಸ್, ಇಂಜಿನ್ ಈ ತರ ವರ್ಕ್ ಬಿಟ್ಟು ರೆಗ್ಯುಲರ್ ಆಯಿಲ್ ಸರ್ವಿಸ್ಗೆ 10-15 ವೆಹಿಕಲ್ ಹೋದ್ರೆ ಅಲ್ಲಿ ಐಟಮ್ ಇಲ್ಲ, ಅದು ತಗೊಂಬನ್ನಿ ಇದು ತಗೊಂಬನ್ನಿ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ನಮ್ಮ ಪೇಜ ವೆಹಿಕಲ್ಗೆ ನಮ್ಮಲ್ಲೇ ಆದ ಸ್ಪೇರ್ ಪಾರ್ಟ್ಸ್ ಇದೆ. ನೀವು ನಮ್ಮಲ್ಲಿ ವೆಹಿಕಲ್ ತಂದು ಬಿಟ್ಟು ಹೋದರೆ ನಾವು ನಿಮಗೆ ಸಂಪೂರ್ಣವಾಗಿ ಸ್ಪೇರ್ ಪಾರ್ಟ್ಸ್ ಇದ್ದ ಆಯಿಲ್ ಇದ್ದ ಹಾಕಿ ಸರ್ವಿಸ್ ಮಾಡಿ ನಿಮಗೆ ನಾವು ಕಾಲ್ ಮಾಡಿ ವೆಹಿಕಲ್ ರೆಡಿ ಇದೆ ಅಂತ ಹೇಳ್ತೇವೆ, ನೀವು ಬಂದು ತಗೊಂಡು ಹೋಗ್ಬೋದು. ಅಂದ್ರೆ ಎಲ್ಲ ಈ ಸ್ಪೇರ್ ಸಿಗ್ತಾ ಇಲ್ಲ, ಆ ತರದ್ದು ಏನಿಲ್ಲ ಸರ್. ಎಲ್ಲ ಸ್ಪೇರ್ಸ್ ನಮ್ಮಲ್ಲೇ ಸ್ಟಾಕ್ ಇರುತ್ತೆ. ಪೇಜೋ ವೆಹಿಕಲ್ ಬಗ್ಗೆ ನೀವು ಯಾವುದೇ ಟೆನ್ಷನ್ ತಗೊಳ್ದಲೆ ನಮ್ಮಲ್ಲಿ ಸರ್ವಿಸ್ ಮಾಡ್ಕೋಬಹುದು. ಸೊ ಸ್ಪೇರ್ಸ್ ಎಲ್ಲ ರೆಡಿ ಇರೋದ್ರಿಂದ ಬೇಗ ಸರ್ವಿಸ್ ಆಗುತ್ತೆ ಸರ್. ನಮ್ಮಲ್ಲಿ ಸ್ಪೇರ್ಸ್ ಇರೋದ್ರಿಂದ ವೆಹಿಕಲ್ ಇಮಿಡಿಯೇಟ್ ಆಗಿ 1 hour 1.5 hour ಎಲ್ಲ ನಾವು ಡೆಲಿವರಿ ಕೊಡುತ್ತೇವೆ. ಸಣ್ಣ ಪ್ರಾಬ್ಲಮ್ ಇದ್ರೆ 1 hour ರೆಡಿ ಆಗುತ್ತೆ. ಸರ್ವಿಸ್, ಆಯಿಲ್ ಸರ್ವಿಸ್, ಕ್ಲಚ್ ವರ್ಕ್ ಎಲ್ಲ ಇದ್ರೆ 1.5 hour ಸರ್ವಿಸ್ ಆಗುತ್ತೆ. ಮೇಜರ್ ಇಂಜಿನ್ ವರ್ಕ್ ಇದ್ರೆ 2 days ಅಲ್ಲಿ ನಾವು ನಿಮಗೆ ಇಂಜಿನ್ ವರ್ಕ್ ಸಹ ಮಾಡಿ ಕೊಡುತ್ತೇವೆ. ಸರ್ವಿಸ್ ಬಗ್ಗೆ ನೀವು ಇಷ್ಟೊತ್ತು ಮಾಹಿತಿ ತಿಳ್ಕೊಂಡಿದ್ದೀರಾ. ಈಗ ನಾವು ಸೇಲ್ಸ್ ಬಗ್ಗೆ ಹೇಳ್ತೇವೆ. ನೀವು ನಮ್ಮಲ್ಲಿ ಬಂದರೆ, ಕಸ್ಟಮರ್ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನ ವಾಪಸ್ ಕಳಿಸುವುದಿಲ್ಲ. ಯಾಕೆಂದ್ರೆ ಸಿವಿಲ್ ಇದ್ದರೂ ಇಲ್ಲದಿದ್ದರೂ ನಾವು ವೆಹಿಕಲ್ ಅನ್ನ ಕೊಡುತ್ತೇವೆ. ಸಿವಿಲ್ ಇದ್ದರೆ ನಿಮಗೆ 25,000-30,000 ಸಾವಿರದಲ್ಲಿ ಮಾಡಿಕೊಡುತ್ತೇವೆ. ಸಿವಿಲ್ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಹೊಸ ಗಾಡಿ ಕೊಡ್ಬೇಕಾದ್ರೆ ಇನ್ಸೂರೆನ್ಸ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ, ನಂಬರ್ ಪ್ಲೇಟ್ ಫಿಟ್ ಮಾಡಿ ಕೊಡುತ್ತೇವೆ. ಸಿವಿಲ್ ಇಲ್ಲದಿದ್ರೆ ನಿಮ್ಗೆ 10,000-15,000 ಜಾಸ್ತಿ ತಗೊಂಬಂದ್ರೆ, ಅಂದ್ರೆ 40,000-50,000 ನೀವು ತಗೊಂಬಂದ್ರೆ ಅವರಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ. ನಾವು ಒಂದೇ ದಿನದಲ್ಲಿ ಸಿವಿಲ್ ಇಲ್ಲದಿದ್ದರೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಮಾಡಿ ಗಾಡಿಯನ್ನ ಕೊಡುತ್ತೇವೆ. ಮತ್ತು ಅಂದ್ರೆ ಈಗ ಕೆಲವರಿಗೆಲ್ಲ ಸಿವಿಲ್ ಇರುತ್ತೆ, ಇರಲ್ಲ, ಯಾರೇ ಇದ್ರು ಗಾಡಿ ಸಿಗುತ್ತೆ. ಯಾರ್ದೇ ಇದ್ರು ಗಾಡಿ ಸಿಗುತ್ತೆ ಸರ್. ನಮ್ಮಲ್ಲಿ ಬಂದ್ರೆ ಅವ್ರಿಗೆ ಗಾಡಿ ಇಲ್ಲ ಅಂತ ಹೇಳೋದಿಲ್ಲ. ಡೌನ್ ಪೇಮೆಂಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಸಿವಿಲ್ ಇಲ್ಲದ್ರೆ ಸ್ವಲ್ಪ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಕೊಡುತ್ತೇವೆ. ಸಿವಿಲ್ ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸರ್, ಇವಾಗ ಈಗ ಸರ್ವಿಸ್ ಎಲ್ಲ ಹೇಗೆ ಸರ್? ಈಗ ಫ್ರೀ ಇರುತ್ತಾ, ಯಾವ ತರ? ನಮ್ದು ಸರ್ವಿಸ್ ಕಂಪ್ನಿ ಸರ್ವಿಸ್ 5 ಲೇಬರ್ ಫ್ರೀ ಸರ್ವಿಸ್ ಇರುತ್ತೆ. ಆಯಿಲು ತಂದು ಕೆಲವೊಂದು ಚಿಕ್ಕ ಪುಟ್ಟ ಸ್ಪೇರ್ ಪಾರ್ಟ್ಸ್ ಗಳನ್ನು ಮಾತ್ರ ನೀವು ಪೇ ಮಾಡ್ಬೇಕಾಗುತ್ತೆ. 5 ಸರ್ವಿಸ್ಗೂ ನಾವು ಲೇಬರ್ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ. ಲೇಬರ್ ಚಾರ್ಜ್ ಫ್ರೀ ಇರುತ್ತೆ ಸರ್. ಆಮೇಲೆ ನೀವು 365 ದಿನದಲ್ಲಿ ಯಾವ ಟೈಮಿಗೆ ಬಂದ್ರು ನಾವು ಸರ್ವಿಸ್ ಮಾಡಿ ಕೊಡುತ್ತೇವೆ.
ಸೊ ಅಂದ್ರೆ ರಜೆ ಇರೋದಿಲ್ಲ. ರಜೆ ಇರೋದಿಲ್ಲ. ಭಾನುವಾರ ಅಂತ. ಸಂಡೇ ಸಹ ನಮ್ದು 2:30 ವರೆಗೂ ಸರ್ವಿಸ್ ಇರುತ್ತೆ ಸರ್. ಸೊ ಹಾಫ್ ಡೇ. ನಮ್ದು ಪ್ಯಾಸೆಂಜರ್ ಸೆಗ್ಮೆಂಟ್ ವಿತ್ ಟಾಪ್ ರೂಟಿಂಗ್ ಎಲ್ಲ ಫಿಟ್ ಆಗಿ ರೆಡಿ ಇರುತ್ತೆ ಸರ್. ಗೂಡ್ಸ್ ವೆಹಿಕಲ್ ಗೆ ಅವ್ರು ಮಲ್ಟಿಪರ್ಪಸ್ ಅವ್ರು ಹೇಗೆ ಯೂಸ್ ಮಾಡ್ತಾರೆ, ಕ್ಯಾಂಟೀನ್ಗೆ, ಮತ್ತೆ ಕೆಲವರು ಕಂಟೈನರ್ ಕೇಳ್ತಾರೆ, ಕೆಲವರು ಟಾರ್ಪಲ್ ಕೇಳ್ತಾರೆ, ಅದನ್ನು ಸಹ ನಮ್ಮಲ್ಲಿ ಪ್ರೊವೈಡ್ ಮಾಡಿಕೊಡ್ತೀವಿ ಸರ್. ಅದು ಡೌನ್ ಪೇಮೆಂಟ್ ಅಡಿಷನಲ್ ನಿಮ್ಗೆ ಚಾರ್ಜ್ ಆಗುತ್ತೆ. ನಿಮ್ದು ಯಾವ ತರ ವರ್ಕು, ನಿಮ್ದು ಯಾವ ತರ ಗ್ಯಾಸ್ ಏಜೆನ್ಸಿ ಇರ್ಬೋದು ಅಥವಾ ಹೋಟೆಲ್ಗೆ ಇರ್ಬೋದು, ಮತ್ತೆ ನಿಮ್ಗೆ ಮೆಡಿಕಲ್ ಇರ್ಬೋದು, ಫುಡ್ ಇಂಡಸ್ಟ್ರಿಗೆ ಇರ್ಬೋದು, ಮತ್ತೆ ತರಕಾರಿಗೆ ವೆಜಿಟೇಬಲ್ಸ್ ಇರ್ಬೋದು, ಅವರಿಗೆ ತಕ್ಕಾಗಿ ನಾವು ಬಾಡಿ ಬಿಲ್ಟ್ ಅನ್ನ ಮಾಡಿಕೊಡುತ್ತೇವೆ. ಅದಕ್ಕಾದ ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ. ಅದೊಂದು ವಿಜಯನಗರ ಕ್ಲಬ್ ಪಕ್ಕದಲ್ಲಿ ಇರುತ್ತದೆ. ಇದು 98ರಿಂದ ಇದೇ ಪ್ಲೇಸ್ ಅಲ್ಲಿ MG ಮೋಟರ್ಸ್ ಇದ್ದು ಈಗನು ನಿರಂತರವಾಗಿ ಅಲ್ಲೇ ನಾವು ಸರ್ವಿಸ್ ಮತ್ತೆ ಸೇಲ್ಸ್ ಅನ್ನು ಮಾಡಿಕೊಳ್ಳುತ್ತೇವೆ. ನಮ್ಮ ಇದರಲ್ಲಿ 4 ನಂಬರ್ಗಳನ್ನು ಹಾಕಿರ್ತೇವೆ. ನೀವು ಕಾಲ್ ಮಾಡಿದ್ರೆ ನಮ್ಮ ಹುಡುಗರು ಲೊಕೇಶನ್ ಕಳಿಸ್ತಾರೆ. ನೀವು ಬಂದು ನಮ್ಮಲ್ಲಿ ಸೇಲ್ಸ್ ಆಗಲಿ, ಸರ್ವಿಸ್ಗಾಗಲಿ, ವೆಹಿಕಲ್ ಬೇಕು ಅಂತ ಆದರೆ ಯಾವುದೇ ಒಂದು ಸರ್ವಿಸ್ ಇಶ್ಯೂಸ್ ಇದ್ರೂ ನಾವು ನಿಮ್ಮಲ್ಲಿ ಸಾಲ್ವ್ ಮಾಡಿಕೊಡುತ್ತೇವೆ.